ಎಲ್ಲರಿಗೂ ನಮಸ್ಕಾರ. ರೇಣುಕಾ ಮನೆ ಅಡುಗೆಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರ್ಷಾನುಗಟ್ಟಲೆ ಇಟ್ಟು ತಿನ್ನಬಹುದಾದಂತಹ ಅಕ್ಕಿ ಹಪ್ಪಳ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನಿವತ್ತು 2 kg ಅಕ್ಕಿದು ಹಪ್ಪಳ ಮಾಡ್ತಾ ಇದ್ದೀನಿ. ನಾನು ಅಕ್ಕಿನ ಕಪ್ಪಲ್ಲೂ ಕೂಡ ಅಳದೊಂದ್ಸರಿ ಹಾಕಿ ತೋರಿಸಿದ್ದೀನಿ. ನಾನು ನೀರು ಕುಡಿಯೋ ಕಪ್ಪಲ್ಲಿ 8 ಕಪ್ ಆಗಿದೆ. ನಾವು ಇದನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ನೀರು ಹಾಕಿಬಿಟ್ಟು ಹಾಗೆ ನೆನೆ ಇಡಬೇಕಾಗುತ್ತೆ. ಇದನ್ನು ನೀರು ಹಾಕಿ ಒಂದು ನೈಟ್ ಪೂರ್ತಿ ಹಾಗೆ ನೆನೆಯಕ್ಕೆ ಬಿಟ್ಟಿದ್ದೀನಿ. ನಾನು ಮಾರನೇ ದಿನ ಬೆಳಗ್ಗೆ ಎದ್ಬಿಟ್ಟು ಇದನ್ನು ಕ್ಲೀನಾಗಿ ಇನ್ನೊಂದ್ಸರಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ವಾಶ್ ಮಾಡೋದಾದ್ಮೇಲೆ ನಾನು ನೀರನ್ನೆಲ್ಲ ಬಸ್ಕೊಂಡಿದ್ದೀನಿ. ನೀರು ಬಸ್ದಾದ್ಮೇಲೆ ಎಕ್ಸ್ಟ್ರಾ ನೀರಿನ ಅಂಶ ಎಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು ಈ ರೀತಿ ತೆಳುವಾದ ಬಟ್ಟೆ ಮೇಲೆ ನಾನು ಮೊದಲು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡಾದ್ಮೇಲೆ ಇದನ್ನು ಕ್ಲೀನಾಗಿ ಗಂಟು ಕಟ್ಬಿಟ್ಟು ಹಾಗೆ ನಾನು ಒಂದು 10 ರಿಂದ 15 ನಿಮಿಷ ಇಡ್ತೀನಿ. ಈ ರೀತಿ ಮಾಡೋದ್ರಿಂದ ಇದರಲ್ಲಿರುವ ಎಕ್ಸ್ಟ್ರಾ ನೀರಿನ ಅಂಶ ಎಲ್ಲ ಕೆಳಗಡೆ ಇಳ್ಕೊಳ್ಳುತ್ತೆ ಅಂತ. ನಾವು ಹಪ್ಪಳ ಮಾಡೋಕ್ಕೆ ತಿಂಡಿ ಅಕ್ಕಿನ ಉಪಯೋಗಿಸ್ಕೋಬೇಕಾಗುತ್ತೆ. ನಾವು ಅನ್ನ ಮಾಡೋಕ್ಕೆ ಊಟಕ್ಕೇನು ಉಪಯೋಗಿಸ್ತೀವೋ ಅದು ಉಪಯೋಗಿಸೋದು ಬೇಕಾಗಲ್ಲ. ನಾವು ದೋಸೆ ಪಡ್ಡು ಮಾಡೋಕ್ಕೆ ಯಾವ ಅಕ್ಕಿ ಉಪಯೋಗಿಸ್ತೀವಲ್ಲ ಆ ಅಕ್ಕಿನ ತೊಗೊಂಡಿದ್ದೀನಿ. 10 ರಿಂದ 15 ನಿಮಿಷ ಆ ರೀತಿ ಬಿಟ್ಟ ಮೇಲೆ ನಾನು ಗಂಟನ್ನು ಬಿಚ್ಚಿ ಇದನ್ನು ಈ ರೀತಿ ಹರಡ್ತಾ ಇದ್ದೀನಿ. ಇದನ್ನು ಮನೆಯಲ್ಲಿನೇ ಫ್ಯಾನಿನ ಕೆಳಗಡೆ ಅಥವಾ ವಿಂಡೋಗಿಂದ ಗಾಳಿ ಬರುತ್ತಲ್ಲ ಅಷ್ಟರಲ್ಲಿ ಒಣಗಿಸಿದ್ರೆ ಸಾಕಾಗುತ್ತೆ. ಬಿಸಿಲಲ್ಲಿ ಒಣಗಿಸೋದು ಬೇಕಾಗಲ್ಲ. ನೀವು ಇದನ್ನು ಬಿಸಿಲಿಗೆ ಹಾಕಿದೆ ಅಂದರೆ ಹಪ್ಪಳ ಚೆನ್ನಾಗಿ ಬರಲ್ಲ. ಅಕ್ಕಿಯಲ್ಲಿರುವಂತಹ ನೀರಿನಂಶ ಸಂಪೂರ್ಣವಾಗಿ ಹೋಗೋವರೆಗೂ ನಾನು ಇದನ್ನು ಈ ರೀತಿ ಒಣಗಿಸ್ಕೊಂಡಿದ್ದೀನಿ. ಪೂರ್ತಿ ಒಣಗಿರೋಂತಹ ಅಕ್ಕಿಗೆ 50 ಗ್ರಾಮ್ ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ನಿಮಗೆ 50 ಗ್ರಾಮೇ ಮೆಜರ್ ಮಾಡೋಕ್ಕಾಗಲ್ಲ ಅಂತ ಹೇಳಿದರೆ 2 ಟೀ ಸ್ಪೂನ್ ಹಾಕಿದರೂ ಬರುತ್ತೆ. ಇಷ್ಟು ರೆಡಿ ಮಾಡ್ಕೊಂಡಿರೋ ಅಂತಹ ಅಕ್ಕಿನ ನಾನು ಮಷೀನಿಗೆ ಕೊಟ್ಬಿಟ್ಟು ಹಿಟ್ಟು ಮಾಡಿಸಿರ್ತೀನಿ. ಇದಾದಮೇಲೆ ನಾವಿವಾಗ ಹಪ್ಪಳಕ್ಕೆ ಹಾಕುವಂತಹ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೀನಿ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಹಪ್ಪಳದ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ 1/4 kg ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1 ಕಟ್ಟು ಕೊತ್ತಂಬರಿ, 1 ಕಟ್ಟು ಕರಿಬೇವು, 4 ಮೀಡಿಯಂ ಗಾತ್ರದ ನೀರುಳ್ಳಿ, ಅದರೊಟ್ಟಿಗೆ 5 ದೊಡ್ಡ ಗಾತ್ರದ ಬೆಳ್ಳುಳ್ಳಿ, ಜೊತೆಗೆ 50 ಗ್ರಾಮ್ ಜೀರಿಗೆ ತೊಗೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ತೊಗೊಂಡಿರುವಂತಹ ಜೀರಿಗೆ ಮತ್ತು ಹಸಿಮೆಣಸಿನ್ಕಾಯಿನ ಮಿಕ್ಸಿ ಜಾರಲ್ಲಿ ಹಾಕಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕ್ಕೊಳ್ದೆ ನಾನು ಹಾಗೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಇದರೊಟ್ಟಿಗೆ ಸಿಪ್ಪೆ ಬಿಡಿಸಿ ಇಟ್ಕೊಂಡಿರೋಂತಹ ಬೆಳ್ಳುಳ್ಳಿನ ಇದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ ಇದರೊಟ್ಟಿಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ನೀರುಳ್ಳಿನೂ ಕೂಡ ಸೇರಿಸಿ ನಾನು ಎಲ್ಲವನ್ನು ಒಟ್ಟಿಗೆ ಮಿಕ್ಸಿ ಮಾಡ್ಕೊಳ್ತೀನಿ. ಇದೆಲ್ಲ ನುಣ್ಣಗಾಗೋವರೆಗೂ ನಾನು ಮೊದಲಿಗೆ ಇದರೊಟ್ಟಿಗೆ ನಾನು ನೀರನ್ನು ಬೆರೆಸ್ಕೊಂಡಿಲ್ಲ, ಹಾಗೆ ಮಿಕ್ಸಿ ಮಾಡ್ಕೊಳ್ತೀನಿ. ಈ ರೀತಿ ಒಂದ್ಸರಿ ಮಿಕ್ಸರ್ ಮಾಡ್ಕೊಂಡು ಆದಮೇಲೆ ಇದರೊಟ್ಟಿಗೆ ಸ್ವಲ್ಪ ನೀರನ್ನು ಬೆರೆಸ್ಕೊಂಡ್ಬಿಟ್ಟು ನಾನು ಇನ್ನೊಂದ್ಸರಿ ಮಿಕ್ಸಿ ಮಾಡ್ತೀನಿ. ಮಿಕ್ಸಿ ಮಾಡಾದ ನಂತರ ಇದು ಈ ರೀತಿಯಾಗಿ ಪೇಸ್ಟ್ ಥರ ರೆಡಿಯಾಗಿದೆ. ಇದನ್ನು ನಾನು ಒಂದು ಬಟ್ಲಿಗೆ ತಗೊಳ್ತೀನಿ. ನಂತರ ಅದೇ ಮಿಕ್ಸಿ ಜಾರ್ಗೆ ನಾನು ಇವಾಗ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 1 ಕಟ್ಟಾಗುವಷ್ಟು ಕೊತ್ತಂಬರಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಬೆರೆಸ್ಕೊಂಡ್ಬಿಟ್ಟು ಇದನ್ನು ಕೂಡ ಪೇಸ್ಟ್ ಆಗೋ ಥರ ಕ್ಲೀನಾಗಿ ಮಿಕ್ಸಿ ಮಾಡ್ಕೊಳ್ತೀನಿ. ಇದನ್ನು ಕೂಡ ಪೂರ್ತಿ ನುಣ್ಣಗಾಗೋ ಥರ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಮೊದಲಿಗೆ ರೆಡಿ ಮಾಡ್ಕೊಂಡಿರೋಂತಹ ಮಸಾಲೆ ಜೊತೆಗೆ ಇದನ್ನು ಕೂಡ ಬೆರೆಸ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಉಳಿದಿರೋಂತಹ ಮಸಾಲೆಗೂ ಕೂಡ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿರೋಂತಹ ಮಸಾಲೆ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ. ಇಷ್ಟಾದರೆ ನಾವು ಹಪ್ಪಳಕ್ಕೆ ಬೇಕಾಗುವಂತಹ ಎಲ್ಲ ಮಸಾಲೆ ರೆಡಿ ಆಯಿತು. ಇವಾಗ ಹಪ್ಪಳದ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಮೊದಲಿಗೆ ಒಂದು ದಪ್ಪ ತಳ ಇರುವಂತಹ ಸ್ಟೀಲಿನ ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ನಾವು ಯಾವಾಗಲೂ ಹಪ್ಪಳ ಮಾಡೋಕ್ಕೆ ತಳ ದಪ್ಪ ಇರುವಂತಹ ಪಾತ್ರೆನೇ ಉಪಯೋಗಿಸ್ಕೋಬೇಕಾಗುತ್ತೆ, ಇಲ್ಲಾಂದರೆ ಅದು ತಳ ಬೇಗ ಸೀದೋಗುತ್ತೆ. ನಾನಿಲ್ಲಿ ನೀರು ಕುಡಿಯೋ ಕಪ್ಪಲ್ಲಿ 4 ಕಪ್ಪು ನೀರನ್ನು ಅಳತೆ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ನೀರಿಗೆ ಎಷ್ಟು ಹಿಟ್ಟನ್ನು ಬೆರೆಸ್ಕೊಳ್ತೀನಿ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ಅಳತೆ ಮಾಡಿ ನಿಮಗೆ ಕ್ಲೀನಾಗಿ ತೋರಿಸ್ತೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹರಳುಪ್ಪನ್ನು ಉಪಯೋಗಿಸ್ತಾ ಇದ್ದೀನಿ. ನೀರು ಬಿಸಿ ಆಗೋ ಅಷ್ಟರಲ್ಲಿ ನಾನು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಇಡ್ತಾ ಇದ್ದೀನಿ. ನೀರು ಕ್ಲೀನಾಗಿ ಬಿಸಿ ಆಗ್ತಾ ಇದೆ. ಅಷ್ಟರಲ್ಲಿ ನಾವು ಹಿಟ್ಟನ್ನು ಅಳತೆ ಮಾಡಿ ಇಟ್ಕೊಳ್ಳೋಣ. ನಾವು ಅಕ್ಕಿನ ಮಷಿನ್ಗೆ ಹಾಕಬೇಕಾದ್ರೆ ಗಮನ ಕೊಡಬೇಕಾದಂತಹ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ನಾವು ಈ ಅಕ್ಕಿನ ಯಾವುದೇ ಕಾರಣಕ್ಕೂ ಗೋಧಿ ಹಾಕಿಸಿದ ಮೇಲೆ ಹಾಕಿಸ್ಬಾರ್ದು. ನೀವು ಮಷಿನಲ್ಲಿ ಯಾವುದನ್ನ ಮೊದಲು ಹಾಕಿಸುತ್ತಾರೆ ಅಂತ ಗೊತ್ತಿರಲ್ಲ. ಹಾಗಾಗ್ಬಿಟ್ಟು ಏನು ಮಾಡಿ ಅಂದರೆ, ನೀವು ಯಾವಾಗ ಮಿಷಿನ್ಗೆ ಹೋಗ್ತೀರೋ ಅದ್ರ ಜೊತೆಗೆ ಒಂದು ಸ್ವಲ್ಪ ಅಕ್ಕಿನೂ ಸಪರೇಟ್ ಅಕ್ಕಿ ತೊಗೊಂಡು ಹೋಗಿರಿ. ಮೊದಲಿಗೆ ಆ ಅಕ್ಕಿನ ಹಾಕಕ್ಕೆ ಹೇಳಿ. ಅದಾದಮೇಲೆ ನಾವು ಹಪ್ಪಳಕ್ಕೆ ರೆಡಿ ಮಾಡ್ಕೊಂಡಿರೋ ಅಂಥ ಅಕ್ಕಿ ಹಾಕಿಸಿ. ಗೋಧಿನ ಹಾಕಿರೋ ಮಷಿನಲ್ಲಿ ನಾವು ಹಪ್ಪಳದ ಅಕ್ಕಿ ಏನಾದರೂ ಹಾಕ್ಸಿದೆ ಅಂದರೆ ಹಪ್ಪಳ ಕ್ಲೀನಾಗಿ ಬರಲ್ಲ, ಹಪ್ಪಳ ಕೆಟ್ಟೋಗುತ್ತೆ.
ನಾನು ಮೊದಲಿಗೆ 4 ಕಪ್ ನೀರನ್ನು ಬಿಸಿ ಆಗೋಕೆ ಇಟ್ಟಿದ್ದೆ. 4 ಕಪ್ ನೀರಿಗೆ 4 ಕಪ್ ಆಗುವಷ್ಟೇ ನಾವು ಹಿಟ್ಟನ್ನು ಕೂಡ ಸೇರಿಸ್ಕೋಬೇಕಾಗುತ್ತೆ. ಅಂದರೆ ನೀರು ಮತ್ತು ಹಿಟ್ಟಿನ ಪ್ರಮಾಣ ಸಮನಾಗಿ ನಾವು ಸೇರಿಸ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ನೀರಿನಲ್ಲಿ ಉಪ್ಪೆಲ್ಲ ಕರಗಿದೆ ಹಾಗೂ ಕೆಳಗಡೆ ಎಲ್ಲ ಗುಳ್ಳೆ ಬಂದಿದೆ. ಇಷ್ಟಾದಮೇಲೆ ನಾನು ಒಂದು ಚಿಟಿಕೆ ಆಗುವಷ್ಟು ಹಿಟ್ಟನ್ನು ಅದರಲ್ಲಿ ಹಾಕ್ತಾ ಇದ್ದೀನಿ. ಅದು ಹಿಟ್ಟು ಕ್ಲೀನಾಗಿ ಕುದಿಯೋ ಬರೋವರೆಗೂ ಹಾಗೆ ಬಿಡಿ. ನೀರಿಗೆ ಹಾಕಿರೋಂತಹ ಹಿಟ್ಟು ಕುದಿ ಬಂದ ತಕ್ಷಣವೇ ಅಳತೆ ಮಾಡಿ ಇಟ್ಕೊಂಡಿರೋಂತಹ ಹಿಟ್ಟನ್ನು ನಾವು ನೀರ ಮೇಲೆ ನಿಧಾನಕ್ಕೆ ಹಾಕೋಣ. ನಾನು 4 ಕಪ್ ನೀರಿಗೆ 4 ಕಪ್ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟು ಹಾಕಿದ ತಕ್ಷಣವೇ ಅದ್ರ ಮೇಲೆ ರೆಡಿ ಮಾಡ್ಕೊಂಡಿರೋಂತಹ ಮಸಾಲೆನೂ ಕೂಡ ಹಾಕಬೇಕು. ನಾನಿಲ್ಲಿ ಎಷ್ಟು ಹಿಟ್ಟು ರೆಡಿ ಮಾಡ್ಕೊಂಡಿದ್ರೆ ಅಷ್ಟು ಹಿಟ್ಟು ಒಂದೇ ಸರಿಗೆ ಮಾಡ್ಕೊಳ್ತಾ ಇಲ್ಲ, ಅರ್ಧ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗಾಗ್ಬಿಟ್ಟು ನಾನು ಏನು ಮಸಾಲೆ ರೆಡಿ ಮಾಡ್ಕೊಂಡಿದ್ದಲ್ಲ ಅದರಲ್ಲಿ ಅರ್ಧ ಮಸಾಲೆನೇ ಇವಾಗ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ನಾವೇನು ಮಸಾಲೆ ಹಾಕ್ತೀವಲ್ಲ ಅದನ್ನು ಈ ರೀತಿ ಸ್ವಲ್ಪ ನಾನು ರೌಂಡ್ ಶೇಪಲ್ಲಿ ಜಾಗ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಅದೇ ರೀತಿ ಮಾಡಿಬಿಟ್ಟು ನಾವೇನು ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಂಡಿದ್ವಲ್ಲ ಅದು ರಸ ತೆಗೆದುಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವ ಪ್ರೊಸೀಜರಲ್ಲಿ ತೋರಿಸ್ತಾ ಇದ್ದೀನೋ ಇದೇ ರೀತಿಯಾಗಿ ಹಾಕ್ಕೋಬೇಕಾಗುತ್ತೆ. ಇದು ಕ್ಲೀನಾಗಿ ಕುದಿ ಬರಬೇಕು, ಚೆನ್ನಾಗಿ ಕುದಿ ಬರೋವರೆಗೂ ಹಾಗೆ ಬಿಟ್ಬಿಡೋಣ. ಇದು ಸ್ವಲ್ಪ ಕುದಿ ಕ್ಲೀನಾಗಿ ಬರ್ದಿರೋ ಹಾಗೆ ಮಾಡಿದೆ ಅಂದರೆ ಹಪ್ಪಳ ಕೆಟ್ಟೋಗುತ್ತೆ. ಸೊ ಅದು ಪೂರ್ತಿ ಚೆನ್ನಾಗಿ ಕುದಿ ಬರೋವರೆಗೂ ಅದು ಹಾಗೆ ಬಿಟ್ಬಿಡಿ ಕುದಿಯೋಕ್ಕೆ. ನಾನಿಲ್ಲಿ ಇದನ್ನು 20 ನಿಮಿಷ ಹಾಗೆ ಬಿಟ್ಟಿದ್ದೀನಿ. ನೀರು ಕುದ್ದು ಹಿಟ್ಟು ಹಾಕಿದ ಮೇಲೆ 20 ನಿಮಿಷ ಬಿಟ್ಟಿದ್ದೀನಿ. 20 ನಿಮಿಷ ಬಿಟ್ಟು ಆದಮೇಲೆ ಇವು ನೋಡ್ತಾ ಇದ್ದೀರಾ ಇದು ಈ ರೀತಿ ಆಗಿದೆ. ಇವಾಗ ನಾನು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವು ಮುದ್ದೆನ ಯಾವ ರೀತಿ ರೆಡಿ ಮಾಡ್ಕೊಳ್ತೀವಲ್ಲ ಅದೇ ರೀತಿ ಇದನ್ನು ಕೂಡ ರೆಡಿ ಮಾಡ್ಕೋಬೇಕು. ಬಟ್ ಇದು ನಾವು ಕಲಿಸ್ಬೇಕಾದ್ರೆ ಮುದ್ದೆಗಿಂತ ಸ್ವಲ್ಪ ಜಾಸ್ತಿ ಬಿಗಿಯಾಗೇ ಬರುತ್ತೆ. ಕ್ಲೀನಾಗಿ ಇದನ್ನು ಸ್ವಲ್ಪ ಶಕ್ತಿ ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಅದು ಮಧ್ಯೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿಲ್ಲ ಅಂದರೆ ಗಂಟು ಬರುತ್ತೆ ಹಪ್ಪಳ ಮಾಡಬೇಕಾದ್ರೆ. ಹಾಗಾಗ್ಬಿಟ್ಟು ಇವಾಗಲೇ ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹುಣಸೆ ಹಣ್ಣಿನ ರಸ ಹಿಂಡ್ಕೊಂಡ್ಮೇಲೆ ಅದೇನು ಸಿಪ್ಪೆ ಉಳಿದಿರುತ್ತಲ್ಲ ಅದನ್ನು ಚೆಲ್ಲಕ್ಕೆ ಹೋಗಬೇಡಿ. ಆ ತೊಳೆನ ಅದೇ ರೀತಿ ಇಟ್ಕೊಂಡಿರಿ. ನಾವು ಹಿಟ್ಟನ್ನು ಯಾವಾಗ ಮುಟ್ಟಬೇಕಂದ್ರೂ ಕೂಡ ಹಿಟ್ಟು ತುಂಬ ಬಿಸಿ ಇರುತ್ತಲ್ವ ಆವಾಗ ಹುಣಸೆ ರಸದಲ್ಲಿ ಒಂದ್ಸರಿ ಕೈಯನ್ನು ಎತ್ಕೊಂಡ್ಬಿಟ್ಟು ಅದಾದಮೇಲೆ ಆ ಕೈಯಿಂದ ನಾವು ಹಿಟ್ಟನ್ನು ಮುಟ್ಟಿದ್ರೆ ಕೈ ಸುಡಲ್ಲ. ನೀವು ಸ್ವಲ್ಪ ಹಿಟ್ಟನ್ನು ಕೈಯಲ್ಲಿ ತೊಗೊಂಡ್ಬಿಟ್ಟು ಈ ರೀತಿ ಮುಷ್ಟಿ ಮಾಡಿದಾಗ ಅದು ಕರೆಕ್ಟಾಗಿ ಮುಷ್ಟಿ ಆಗ್ತಾ ಇದೆ ಅಂದರೆ ಹಿಟ್ಟು ಕ್ಲೀನಾಗಿ ಬೆಂದಿದೆ ಅಂತ. ಇದೇನು ವೈಟ್ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಒಂದೇ ಸಮಕ್ಕೆ ಮಿಕ್ಸ್ ಆಗಬೇಕಂತ ಏನೂ ಇಲ್ಲ. ಹಿಟ್ಟು ಕ್ಲೀನಾಗಿ ಬೆಂದಿದ್ರೆ ಸಾಕಾಗುತ್ತೆ. ಯಾಕಂದರೆ ನಾವು ಇದಾದಮೇಲೆ ಕ್ಲೀನಾಗಿ ನಾದ್ಕೋತೀವಿ, ಆವಾಗ ನಾವು ಅದನ್ನೆಲ್ಲ ಒಂದೇ ಸಮಕ್ಕೆ ಮಾಡ್ಕೋಬಹುದು. ನಾನು ಆವಾಗಲೇ ಹೇಳಿರ್ತಾರ ನಾನು ಅಲ್ಲೇನು ಹುಣಸೆ ಹಣ್ಣಿನ ರಸ ಇತ್ತಲ್ವ ಅದರಲ್ಲಿ ಕೈ ಎತ್ಕೊಂಡ್ಬಿಟ್ಟು ಈ ಸ್ಪೂನ್ಗೆ ಅದಕ್ಕೆಲ್ಲ ಅಂಟಿರೋ ಅಂಥ ಎಕ್ಸ್ಟ್ರಾ ಹಿಟ್ಟನ್ನು ಈ ರೀತಿ ತಗೊಳ್ತಾ ಇದ್ದೀನಿ. ಈ ರೀತಿ ಕೈಗೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕೊಳ್ಳೋದ್ರಿಂದ ಅಷ್ಟೊಂದು ಸುಡಲ್ಲ, ಬಟ್ ಸ್ಟಿಲ್ ಸ್ವಲ್ಪ ಸುಡ್ತಾ ಇರುತ್ತೆ. ಕೇರ್ಫುಲ್ಲಾಗೆ ಮಾಡ್ಕೊಳ್ಳಿ. ನೋಡಿ ನಾನೀಗ ಸ್ವಲ್ಪ ಕೈಯಲ್ಲಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ಮುಷ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪನೂ ಕೂಡ ಕೈಗೆ ಹತ್ಕೊಳ್ತಾ ಇಲ್ಲ. ಹೀಗಾಗಿದೆ ಅಂದರೆ ಹಿಟ್ಟು ಕ್ಲೀನಾಗಿ ಬೆಂದಿದೆ ಅಂತ. ಇಷ್ಟು ರೆಡಿ ಮಾಡ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಇದನ್ನು ಲಿಡ್ ಮುಚ್ಚಿ ಹಾಗೆ ಬಿಡ್ತೀನಿ. ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಇದನ್ನು ಒಂದು 5 ನಿಮಿಷ ಬಿಟ್ಟರೆ ಸಾಕು, ತುಂಬ ಹೊತ್ತೇನು ಬಿಡೋದು ಬೇಕಾಗಿಲ್ಲ. ಗ್ಯಾಸ್ ಆಫ್ ಮಾಡಿ 5 ನಿಮಿಷ ಕ್ಯಾಪ್ ಮುಚ್ಚಿ ಆದಮೇಲೆ ಇವಾಗ ನಾನು ಹಿಟ್ಟನ್ನು ಸ್ವಲ್ಪ ನಾದ್ಕೊಳಕ್ಕೆ ತಗೊಳ್ತಾ ಇದ್ದೀನಿ. ನಾನು ಎಲ್ಲ ಹಿಟ್ಟನ್ನು ಒಂದೇ ಸಾರಿ ತಗೊಂಡು ನಾದ್ಕೊಳಲ್ಲ. ನಮ್ಗೆ ಎಷ್ಟು ಬೇಕೋ ಆ ರೀತಿ ಸ್ವಲ್ಪ ಹಿಟ್ಟು ತಗೊಂಡು ನಾದ್ಕೊಳ್ತಾ ಹೋಗ್ತೀನಿ. ಒಂದ್ಸರಿಗೆ ಎಷ್ಟು ನಾದ್ಕೋತೀವೋ ಅಷ್ಟು ಹಿಟ್ಟು ತಗೊಂಡಾದ್ಮೇಲೆ ಇದನ್ನು ಮರಿದೇ ಮುಚ್ಚಿಡಬೇಕಾಗುತ್ತೆ. ಇದನ್ನು ಯಾವುದೇ ಕಾರಣಕ್ಕೂ ಓಪನ್ ಮಾಡಿಡಬೇಡಿ. ಓಪನ್ ಮಾಡಿಟ್ಟೆ ಅಂದರೆ ಹಿಟ್ಟೆಲ್ಲ ಡ್ರೈ ಆಗಿ ಹೋಗುತ್ತೆ. ನಾನು ಮೊದಲಿಗೆ ಹೇಳಿದ ಥರ ಕೈಗೆ ಬಿಸಿ ತಾಕಬಾರ್ದು ಅಂತ ನಾನು ಸ್ವಲ್ಪ ಹುಣಸೆ ಹಣ್ಣಿನ ರಸ ಕೈಗೆ ಹಾಕ್ಕೊಂಡ್ಬಿಟ್ಟು ನಾನು ಹಿಟ್ಟೆಲ್ಲ ಕ್ಲೀನಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಈ ರೀತಿ ಹಿಟ್ಟು ಮಾಡ್ಕೋಬೇಕಾದ್ರೆ ನಿಮ್ಮ ಕೈಗೆ ಮೊದಲಿಗೆ ಹಿಟ್ಟೆಲ್ಲ ಸುಡುತ್ತೆ ಅನ್ನೋ ಥರ ಆದರೆ ನೀವು ಯಾವುದಾದ್ರೂ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಅದ್ರ ತಳದಿಂದ ಕೂಡ ಪ್ರೆಸ್ ಮಾಡ್ಕೋಬಹುದು. ನಾನು ಕೈಗೆ ಸ್ವಲ್ಪ ಹುಣಸೆ ಹಣ್ಣಿನ ಹುಳಿ ಹಚ್ಕೊಳ್ತಾ ಹಾಗೆ ನಾದ್ಕೊಳ್ತಾ ಇದ್ದೀನಿ ಕೈಯಿಂದಾನೆ. ನಿಮ್ಮ ಕೈ ತುಂಬ ಸುಡ್ತಾ ಇದೆ ಅಂದರೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಅದರಿಂದ ಶಕ್ತಿ ಬಿಟ್ಟು ಈ ರೀತಿ ನಾದ್ಕೊಳ್ತಾ ಹೋಗಿ ಹಿಟ್ಟು ಆವಾಗಲೂ ಕೂಡ ಮೃದುವಾಗಿ ಬರುತ್ತೆ. ಇಷ್ಟೆಲ್ಲ ನಾದ್ಕೊಳ್ಳೋ ಅಷ್ಟರಲ್ಲಿ ಹಿಟ್ಟು ಪರವಾಗಿಲ್ಲ, ಸ್ವಲ್ಪ ಆರಿರುತ್ತೆ. ಇದಾದಮೇಲೆ ನೀವು ಕೈಯಿಂದನೇ ಕ್ಲೀನಾಗಿ ನಾದ್ಕೋಬಹುದು. ನೀವು ನೋಡ್ತಾ ಇದ್ದೀರಾ, ನಾನು ಪಾತ್ರೆಯಿಂದ ಅಷ್ಟೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಕೈಯಿಂದನೇ ಈ ರೀತಿ ಸ್ವಲ್ಪ ನಾನು ಕ್ಲೀನಾಗಿ ನಾದ್ಕೊಂಡು ಶೇಪ್ ಮಾಡ್ಕೊಳ್ತಾ ಇದ್ದೀನಿ. ನಾದ್ಕೋಬೇಕಾದ್ರೆ ಏನಾದ್ರು ಚಿಕ್ಕ ಗಂಟು ಬಂದೆ ಅಂದರೆ ಈ ರೀತಿ ಅದನ್ನು ಹಾಗೆ ಪ್ರೆಸ್ ಮಾಡ್ಕೊಂಬಿಡಿ, ಅದೆಲ್ಲ ಸರಿ ಹೋಗುತ್ತೆ.
ನೋಡ್ತಾ ಇದ್ದಾರೆ, ನಾನು ಮಧ್ಯ ಒಂದೊಂದು ಏನಾರು ಗಂಟು ಬಂದರೆ ಅದನ್ನು ಆ ರೀತಿ ಸರಿ ಮಾಡ್ಕೊಳ್ತಾ ಇದ್ದೀನಿ. ನಾದ್ಕೊಂಡಿರೋದ್ರಲ್ಲಿ ಸ್ವಲ್ಪ ಭಾಗ ನಾನು ತಗೊಳ್ತಾ ಇದ್ದೀನಿ. ತಗೊಂಬಿಟ್ಟು ಇದನ್ನ ಈ ರೀತಿಯಾಗಿ ಉದ್ದವಾಗಿ ನಾದ್ಕೊಳ್ತಾ ಇದ್ದೀನಿ. ಅದರಲ್ಲಿ ಯಾವ್ದು ಎಕ್ಸ್ಟ್ರಾ ಬರುತ್ತೋ ಅದನ್ನ ತೆಗೆದು ಇರೋ ಇಟ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ದಪ್ಪ ಉಳ್ಳಿ ಬೇಕೋ ಅಷ್ಟು ಆಗೋ ಥರ ಈ ರೀತಿ ಉದ್ದಕ್ಕೆ ಮಾಡಿಕೊಂಡು ನೀವು ಈ ರೀತಿ ಚಾಕುವಿಂದನಾದರೂ ಕಟ್ ಮಾಡ್ಕೋಬೋದು. ನಿಮಗೆ ನೈಫಲ್ಲಿ ಕಟ್ ಮಾಡೋಕ್ಕೆ ಸರಿ ಹೋಗಿಲ್ಲ ಅಂದರೆ ನೀವು ಕೈಯಿಂದ ಬೇಕಾದರೂ ತಕ್ಕೋಬಹುದು. ನಾನು ಸ್ವಲ್ಪ ನೈಫಿಂದ ಮಾಡಿ ತೋರಿಸಿದೆ. ಇದಾದರೆ ನಾನು ಈ ರೀತಿ ಕೈಯಿಂದನೂ ಬಿಡಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಅನುಕೂಲ ಅನಿಸುತ್ತೋ ಆ ರೀತಿ ಮಾಡ್ಕೋಬಹುದು. ಇದಕ್ಕೆ ತುಂಬ ದೊಡ್ಡ ಉಳ್ಳಿ ಮಾಡ್ಕೊಳೋದು ಬೇಕಾಗಲ್ಲ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಸೈಜಲ್ಲಿ ಉಳ್ಳಿ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಉಳ್ಳಿನ ರೆಡಿ ಮಾಡಿಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡಾದ್ಮೇಲೆ ಒಂದು ಬಟ್ಟೆನ ಹಸಿ ಮಾಡಿಬಿಟ್ಟು ಕ್ಲೀನಾಗಿ ಹಿಂಡ್ಬಿಟ್ಟು ಈ ರೀತಿ ಉಳ್ಳೆ ಮೇಲೆ ಹಾಕ್ಕೋಬೇಕಾಗುತ್ತೆ. ಈ ರೀತಿ ಒದ್ದೆ ಬಟ್ಟೆ ಹಾಕ್ಕೊಳ್ಳದೆ ಇದ್ದರೆ ಉಳ್ಳಿ ಎಲ್ಲ ಒಣಗೋಗುತ್ತೆ. ಒಣಗಿರೋ ಉಳ್ಳಿಯಿಂದ ಕ್ಲೀನಾಗಿ ಹಪ್ಪಳ ಮಾಡೋಕ್ಕೆ ಬರೋದಿಲ್ಲ, ಅದೆಲ್ಲ ಕಟ್ಟಾಗೋದು, ಆಮೇಲೆ ಅರಿಗೆಲ್ಲ ಕಿತ್ತೋಗೋದಾಗುತ್ತೆ. ನಾನು ಒಂದು ಉಳ್ಳಿ ತೊಗೊಂಡ್ಬಿಟ್ಟು ನಾನು ಅಕ್ಕಿ ಹಿಟ್ಟಲ್ಲಿ ಈ ರೀತಿ ಅದ್ಕೊಳ್ತಾ ಇದ್ದೀನಿ. ಈ ರೀತಿ ಉಳ್ಳಿನ ಹಿಟ್ಟಲ್ಲಿ ಅದ್ಕೊಂಡು ಉದ್ದೋದ್ರಿಂದ ಹಿಟ್ಟು ಎಲ್ಲೂ ಮಣಿಗೆ ಅಂಟ್ಕೊಳಲ್ಲ. ಅದ್ರ ಜೊತೆಗೆ ನಾವು ಏನು ಉದ್ದಬೇಕಾದ್ರೆ ಈ ರೀತಿ ತಿರುಗಿಸ್ಕೊಳ್ತಾ ಇರ್ತೀವಲ್ಲ, ತಳಕು ಎಲ್ಲೋ ಅಂಟ್ಕೊಳ್ದೆ ಕ್ಲೀನಾಗಿ ತಿರುಗುತ್ತೆ. ನೀವು ಮೊದಲಿಗೆ ಉಳ್ಳಿಗೆ ಹಿಟ್ಟು ಹಚ್ಕೊಂಡಾದ್ಮೇಲೆ ಮಧ್ಯೆ ಯಾವಾಗಾದರೂ ಹಿಟ್ಟು ಬೇಕು ಅಂದರೂ ಕೂಡ ಆವಾಗೂ ಸ್ವಲ್ಪ ತಳಕ್ಕೆ ಹಿಟ್ಟು ಹಾಕ್ಕೋಬಹುದು. ಇದನ್ನು ತೀರಾ ತೆಳ್ಳಗೂ ಉತ್ಕೊಳಕ್ಕೆ ಹೋಗಬೇಡಿ, ತೀರಾ ದಪ್ಪನೂ ಮಾಡ್ಕೊಳಕ್ಕೆ ಹೋಗಬೇಡಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ದಪ್ಪ ಬರೋ ಥರ ನೀವು ಉತ್ಕೋಬೇಕಾಗುತ್ತೆ. ತೀರಾ ತೆಳುವಾಗಿ ಉತ್ಕೊಂಡೆ ಅಂದರೆ ಎಣ್ಣೆಲಿ ಕರಿಬೇಕಾದ್ರೆ ಅದು ಕೆಂಪಗಾಗುತ್ತೆ. ಆಮೇಲೆ ತೀರಾ ದಪ್ಪ ಕರ್ಕೊಂಡ್ರೆ ಕಟ್ ಅಂತ ಬರುತ್ತೆ, ಕ್ಲೀನಾಗಿ ಕ್ರಿಸ್ಪಿಯಾಗಿ ಬರಲ್ಲ. ಇದೇ ರೀತಿಯಾಗಿ ನಾನು ಎಲ್ಲ ಉಳ್ಳಿಗಳನ್ನು ಉದ್ಬಿಟ್ಟು ಹಪ್ಪಳ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ, ನಾನು ಕ್ಲೀನಾಗಿ ಎಲ್ಲ ಕಡೆಯೂ ಹಿಟ್ಟು ಹಚ್ಕೊಂಡ್ಬಿಟ್ಟು ಉದ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಎಲ್ಲೂ ಹರಿಯೆಲ್ಲ ಅಂಟ್ಕೊಳ್ಳಲ್ಲ. ನೀವು ನೋಡ್ತಾ ಇದ್ದೀರಾ, ಒಂದು ಕೈಯಿಂದ ಒಂದು ಕೈಗೆ ಎಷ್ಟು ಟ್ರಾನ್ಸ್ಫರ್ ಮಾಡಿಕೊಂಡ್ರು ಕೂಡ ಇದು ಏನೂ ಹರಿತಾ ಇಲ್ಲ, ಕ್ಲೀನಾಗಿ ಹಾಗೆ ಬರ್ತಾ ಇದೆ. ಉದ್ದೆ ಆದಮೇಲೆ ಹಪ್ಪಳನ ನಾವು ಒಂದ್ರ ಮೇಲೇ ಒಂದು ಹಾಕ್ಕೋಬಹುದು, ಇದೇನು ಅಂಟ್ಕೊಳ್ಳಲ್ಲ ಒಂದಕ್ಕೊಂದು. ನಾನು ಎಲ್ಲ ಉಳ್ಳಿನೂ ಈ ರೀತಿ ಉದ್ಬಿಟ್ಟು 2 ತಟ್ಟೆಗಳಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ರೆ ನಾವು ಒಂದ್ರ ಮೇಲೇ ಒಂದು ಹಾಕ್ಕೊಂಡಿದ್ದೀನಿ, ಅದೇನು ಅಂಟ್ಕೊಳಲ್ಲ. ಅದಾದಮೇಲೆ ಇದು ಪೂರ್ತಿ ಒಳ್ಳೆ ಬಿಸಿಲಿಗೆ ನಾವು ಇದನ್ನು ಒಣಗಿಸ್ಕೋಬೇಕಾಗುತ್ತೆ. ನಾನು ಟೆರೆಸ್ ಮೇಲೆ ಈ ರೀತಿ ಒಂದು ಬಟ್ಟೆನ ಹಾಕಿಬಿಟ್ಟು ಇದ್ರ ಮೇಲೆ ಒಂದು ಪಕ್ಕ ಒಂದು ಹಾಕ್ತಾ ಇದ್ದೀನಿ. ಹಾಕಬೇಕಾದ್ರೆ ಒಂದಕ್ಕೊಂದಕ್ಕೂ ಗ್ಯಾಪ್ ಬಿಟ್ಟು ಕ್ಲೀನಾಗಿ ಸಪ್ರೇಟಾಗಿ ಹಾಕಿ ಈ ರೀತಿ ಮಾಡೋದ್ರಿಂದ ಬೇಗ ಒಣಗುತ್ತೆ. ಈ ಹಪ್ಪಳನ ತುಂಬ ಸನ್ಲೈಟ್ ಇದ್ದಾಗ ನಾವು ಪ್ರಿಫರ್ ಮಾಡಬೇಕು ಮಾಡೋಕ್ಕೆ, ಯಾಕಂದರೆ ಇದಕ್ಕೆ ತುಂಬ ಸನ್ಲೈಟ್ ಬೇಕು, ಇದು ಕ್ಲೀನಾಗಿ ಒಣಗಬೇಕು. ನೀವು ನೋಡ್ತಾ ಇದ್ದೀರಾ, ನಾನು ಮೇಲ್ಗಡೆ ಎಲ್ಲ ಹಪ್ಪಳನೂ ಈ ರೀತಿ ಹಾಕಿದ್ದೀನಿ. ಇದನ್ನು ಹಾಕಿದ ಮೇಲೆ ಒಂದು 2 ತಾಸು ಆದಮೇಲೆ ನಾನು ನೆಕ್ಸ್ಟ್ ಏನು ಹಪ್ಪಳ ಮಾಡಿರ್ತೀನಲ್ಲ ಇದನ್ನು ಅದ್ರ ಮಧ್ಯೆ ಈ ರೀತಿ ಹಾಕ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಆ ರೀತಿ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ನಾವು ಸ್ವಲ್ಪ ಅದು ಅರ್ಧ ಒಣಗಿದ ಮೇಲೆ ಅದು ಈ ಥರ ಮಡ್ಚ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಹಪ್ಪಳ. ಹಾಗಾಗಬಾರ್ದು ಅಂದರೆ ನಾವು 4 ಹಪ್ಪಳ ಏನು ಹಾಕಿರ್ತೀವಲ್ಲ ಅದ್ರ ಮಧ್ಯೆ ಇನ್ನೊಂದೊಂದು ಹಪ್ಪಳ ಹಾಕ್ಕೊಳ್ತಾ ಹೋಗಬೇಕು. ಈ ರೀತಿ ಮಾಡೋದ್ರಿಂದ ಹಪ್ಪಳ ಹೀಗೆ ಫ್ಲಾಟಾಗೇ ಇರುತ್ತೆ, ಮಡಿಸ್ಕೊಳಲ್ಲ ಒಣಗಾದ್ಮೇಲೆ. ನಾನೊಂದು 3ರಿಂದ 4 ತಾಸು ಆದಮೇಲೆ ಇದನ್ನು ಈ ರೀತಿ ಒಂದ್ಸರಿ ತಿರುಗಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಹಪ್ಪಳಗಳನ್ನು. ಈ ರೀತಿ ಯಾಕೆ ಮಾಡ್ತೀವಿ ಅಂತ ಹೇಳಿದರೆ, ಆವಾಗಲೇ ಹೇಳಿದಾಗೆ ಹಪ್ಪಳ ಮಡಚುತ್ತಲ್ಲ, ಆ ರೀತಿ ಒಂದು 3-4 ತಾಸು ಆದಮೇಲೆ ತಿರುಗಿ ಹಾಕ್ಕೊಳೋದ್ರಿಂದ ಹಪ್ಪಳ ಮಡ್ಚ್ಕೊಳಲ್ಲ. ಈಗ ನೋಡ್ತಾ ಇದ್ದೀರಾ, ಇದು ಮಾರನೇ ದಿನ. ನಾನು ಮೊದಲನೇ ದಿನ ಮಾಡಿದ ಸಂಜೆ ತೊಗೊಂಡು ಹೋಗ್ಬಿಟ್ಟು ಒಳಗಡೆ ಹಾಕ್ಕೊಂಡೆ. ಅದಾದಮೇಲೆ ಮಾರನೇ ದಿನ ಮತ್ತೆ ಬಂದು ಬಿಸಿಲಿಗೆ ಈ ರೀತಿ ಒಣಾಕಿದ್ದೀನಿ. ಇದನ್ನು 2ರಿಂದ 3 ದಿನ ನೀವು ಕ್ಲೀನಾಗಿ ಒಳ್ಳೆ ಬಿಸಿಲಿಗೆ ಒಣಗಿಸ್ಕೋಬೇಕಾಗುತ್ತೆ. ನಾನು 3ನೇ ದಿನ ಹಪ್ಪಳನ ಒಣಗಿಸಿ ಆದಮೇಲೆ ನಿಮಗೆ ಹಪ್ಪಳ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಇವಾಗ ಪೂರ್ತಿಯಾಗಿ ಒಣಗಿದೆ. ಈ ರೀತಿ ಆಗೋವರೆಗೂ ನೀವು ಬಿಸಿಲಲ್ಲಿ ಹಾಕ್ಕೋಬೇಕಾಗುತ್ತೆ. 3 ದಿನ ಹಾಕಿದ್ರೆ ಸಾಕಾಗುತ್ತೆ, ಬಟ್ ಒಳ್ಳೆ ಬಿಸಿಲಲ್ಲಿ ಹಾಕಿರಬೇಕಾಗುತ್ತೆ. 3ನೇ ದಿನ ನೋಡ್ತಾ ಇದ್ದೀರಾ, ನಾನು 3 ದಿನ ಈ ರೀತಿಯಾಗಿ ಕಾಣಿಸ್ತಾ ಇದೆ. 3 ದಿನ ಆದಮೇಲೆ ನಾನು ಬಾಕ್ಸಿಗೆ ಹಾಕಿ ಎತ್ತಿಟ್ಬಿಡ್ತೀನಿ, ಮತ್ತೇನು ಒಣಗಿಸೋದು ಬೇಕಾಗಲ್ಲ. 3 ದಿನ ಬಿಸಿಲಲ್ಲಿ ಒಣಗಿಸಿದಾದ್ಮೇಲೆ ಕೆಳಗಡೆ ತೊಗೊಂಬಂದ್ಬಿಟ್ಟು ನಾನು ಕ್ಲೀನಾಗಿ ಬಾಕ್ಸಿಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. 3 ದಿನ ಯಾವ ರೀತಿ ಒಣಗಿಸ್ಬೇಕು ಅಂದರೆ, ನೀವು ಒಳ್ಳೆ ಬಿಸಿಲಿದ್ದಾಗ ಮೇಲ್ಗಡೆ ಹಾಕಬೇಕು, ಮತ್ತು ಸಂಜೆ ಆಗ್ತಾ ಏನು ಬಿಸಿಲು ಕಡಿಮೆ ಆಗುತ್ತಲ್ಲ ಆವಾಗ ತೊಗೊಂಬಿಟ್ಟು ಮತ್ತೆ ಕೆಳಗಡೆ ಇಟ್ಕೋಬೇಕಾಗುತ್ತೆ ಮನೆಯಲ್ಲಿ. ಮತ್ತು ಮಾರನೇ ದಿನ ಬಿಸಿಲು ಯಾವಾಗ ಬರುತ್ತೋ ಆವಾಗ ಬಿಸಿಲಿಗೆ ಹಾಕಿ. ನೀವು ಸಂಜೆ ಎಲ್ಲ ನೈಟೆಲ್ಲ ಮೇಲ್ಗಡೆನೇ ಬಿಡೋಕ್ಕೆ ಹೋಗಬೇಡಿ, ಯಾಕಂದರೆ ತಂಪಿರೋದ್ರಿಂದ ಮತ್ತೆ ಮೆತ್ತಗಾಗ್ಬಿಡುತ್ತೆ ಹಪ್ಪಳ. ನಾನಿವಾಗ ನಿಮಗೆ ಹಪ್ಪಳನ ಕರೆದು ತೋರಿಸ್ತಾ ಇದ್ದೀನಿ ನೋಡಿ. ಎಣ್ಣೆ ಕ್ಲೀನಾಗಿ ಕಾದಾದ ನಂತರ ನಾನು ಹಪ್ಪಳ ಹಾಕಿಬಿಟ್ಟು ಕರ್ಕೊಳ್ತಾ ಇದ್ದೀನಿ. ಹಪ್ಪಳ ಎಷ್ಟು ಕ್ಲೀನಾಗಿ ಬರ್ತಾ ಇದೆ, ಎಲ್ಲೂ ಒಂದು ಹತ್ರ ಕಪ್ಪಗಾಗೋದು ಕೆಂಪಗಾಗೋದು ಆಗ್ತಾ ಇಲ್ಲ, ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ. ಇದರಲ್ಲಿ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೂ ತುಂಬ ಕ್ರಿಸ್ಪಿಯಾಗಿರುತ್ತೆ. ನೀವು ಈ ರೀತಿ ಹಪ್ಪಳ ಮಾಡಿಟ್ಕೊಂಡ್ಬಿಟ್ರೆ ವರ್ಷಾನುಗಟ್ಟಲೆ ಅದನ್ನೇ ಉಪಯೋಗಿಸ್ಬಹುದು. ನಾನು ಸುಮಾರು 1 ವರ್ಷಕ್ಕಾಗುವಷ್ಟು ಹಪ್ಪಳನ ನಾನು ಬೇಸಿಗೆಯಲ್ಲಿ ಮಾಡಿಟ್ಕೊಂಡ್ಬಿಡ್ತೀನಿ ಒಂದೇ ಸಾರಿಗೇನೆ.
ನೋಡ್ತಾ ಇದ್ದೀರಾ, ನಾನು ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಕ್ಲೀನಾಗಿ ಮುರಿತಾ ಇದೆ. ಹಪ್ಪಳನ ನೀವು ಸ್ವೀಟ್ ಜೊತೆಗೆ, ರೈಸ್ ಸಾಂಬಾರ್ ಜೊತೆಗೆ, ಮುದ್ದೆ ಜೊತೆಗೆ ಎಲ್ಲರ ಜೊತೆಗೂ ನೀವು ಕರ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಅದಲ್ಲದೆ ಇದನ್ನು ಗ್ಯಾಸ್ ಮೇಲೆ ಡೈರೆಕ್ಟಾಗಿ ಸುಟ್ಕೊಂಡು ತಿನ್ಬಹುದು. ಒಲೆ ಇದ್ರಲ್ಲಿ ಸುಟ್ರಂತೂ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದಾದಮೇಲೆ ನಾನು ಈ ರೀತಿ ಮಸಾಲ ಪಾಪಡ್ ಥರನೂ ಮಾಡಿ ತೋರಿಸ್ತಾ ಇದ್ದೀನಿ. ಹಪ್ಪಳ ಕರೆದ್ಬಿಟ್ಟು ಅದ್ರ ಮೇಲೆ ನೀರುಳ್ಳಿ, ಟೊಮೆಟೊ, ಉಪ್ಪು, ಖಾರ, ಅದಾದಮೇಲೆ ಚಾಟ್ ಮಸಾಲ, ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ. ಇದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ರೀತಿನೂ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ ಹಾಗೂ ತಪ್ಪದೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ.